ಏನು ಸರ್ಕಾರ ಮೇ 22, 2026 ಒಂದು ಆದೇಶ ಮಾಡ್ತಾರೆ. ಕಾರ್ಮಿಕ ಇಲಾಖೆ ಹೊರಗುತ್ತಿಗೆ ನೌಕರರಿಗೆ ಹೊಸ ಪರಿಷ್ಕರಣೆ ವೇತನ 2 ತಿಂಗಳು ಮೇಲಾಯಿತು. ಆ ಪರಿಷ್ಕರಣೆನ ಇನ್ನೂ ಅನುಷ್ಠಾನಕ್ಕೆ ಬರದೆ ಸರ್ಕಾರ ಒಂದು ರೀತಿ ವಿಳಂಬ ನೀತಿ ಅನ್ನಿಸ್ತದೆ. ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಸ್ವಚ್ಛತಾ ವಿಭಾಗದ ಪೌರ ಕಾರ್ಮಿಕರಾಗಲಿ, ದಿನಗೂಲಿ ನೌಕರರಾಗಲಿ, ಅಥವಾ ಹೆಚ್ಚಿನ ರೀತಿ ಮಹಿಳೆ ಕಾರ್ಮಿಕರಾಗಲಿ, ಇದರಿಂದ ಭಾಳ ವೇತನಗಳಿಂದ ವಂಚನೆಗೊಳಗಾಗಿರೋದು ನಾವೆಲ್ಲ ಕಾಣ್ತಾ ಇದ್ದೀವಿ. ಕೋರ್ಟ್ಗಳ ಆದೇಶ ಇರೋದು 5 ವರ್ಷಕ್ಕೆ ಒಂದು ಸರಿ ಪರಿಷ್ಕರಣೆ ಮಾಡಬೇಕು ಅಂತ. ಕಳೆದ 10 ವರ್ಷ ಆಯಿತು. 10 ವರ್ಷದ ನಂತರ ಒಂದು ಹೊಸ ಪರಿಷ್ಕರಣೆ ಮಾಡಿರೋದು ಕೂಡ ಒಂದು ರೀತಿಯಲ್ಲಿ ಸಂತಸ. ಆದರೆ ಅದನ್ನು ಜಾರಿ ಆಗಲಿಲ್ಲ ಅನ್ನೋದು ಕೂಡ ನಮಗೆ ಒಂಥರ ವೇದನೆ ಆಗ್ತದೆ. ಕೆಲವು ಏನು ಸರ್ಕಾರ ಆದೇಶ ಮಾಡಿರೋದನ್ನು ಕೆಲವು ಖಾಸಗಿ ಇಂಡಸ್ಟ್ರಿಯಲಿಸ್ಟು, ಕೆಲವು ಖಾಸಗಿ ಕಂಪನಿಯ ಮಾಲೀಕರು ಇದನ್ನು ವಿರೋಧ ಮಾಡಿ ಈ ವೇತನ ನಮ್ಮ ಕೈ ಕೊಡೋಕ್ಕಾಗಲ್ಲ ಅಂತೇಳಿ ಕೋರ್ಟ್ ಮೊರೆ ಹೋಗಿದ್ದಾರೆ. ಕೋರ್ಟ್ ಮೊರೆ ಹೋಗಿ ಅದು 2 ತಿಂಗಳು ಆಯಿತು. ಅದನ್ನು ಸರಿಪಡಿಸಿ ಈಗ ಖಾಸಗಿ ವ್ಯಕ್ತಿಗಳು ತನ್ನ ಮಾಲೀಕತ್ವ ತಾವೇ ಮಾಲೀಕರು ಅದನ್ನು ಅನುಷ್ಠಾನಗೊಳಿಸೋಕ್ಕೆ ವೀಣಾವೇಶ ಎನಿಸ್ತಾ ಇರೋದು ನಾವು ಖಂಡನೀಯ ವಿಚಾರ. ಯಾಕೆಂದರೆ ಈ ಕಳೆದ 10 ವರ್ಷಗಳಿಂದ ಮಿನಿಮಮ್ ವೇಜಸ್ ಅಂತ ಕನಿಷ್ಠ ವೇತನನ ಹೆಚ್ಚಿಗೆ ಮಾಡಿದೆ, ಕೇವಲ ವಿಡಿಯನ್ನ ಹೆಚ್ಚಿಸಿ ಕೊಡ್ತಾ ಇರ್ತಕ್ಕಂಥ ನಿರ್ದೇಶನ. ಅದೇ ಸರ್ಕಾರಿ, ನಾನೇನು ಕಾಯಂ ನೌಕರರ ನಾನು ಅಲ್ಲಗಳಿತಾ ಇಲ್ಲ. ಸರ್ಕಾರಿ ಕಾಯಂ ನೌಕರರಿಗೆ ನೀವು 6ನೇ ವೇತನ ಕೊಡ್ತೀರಿ, 7ನೇ ವೇತನ ಕೊಡ್ತೀರಿ, ಕೊಡಿ, ಸಂತೋಷ. ಆದರೆ ನೀವು ಯಾವ ರೀತಿ ತಾರತಮ್ಯ ಮಾಡ್ತೀರಿ ಸರ್ಕಾರದವರು ಅಂತಂದರೆ, ಈಗ ಸುಪ್ರೀಂ ಕೋರ್ಟ್ ಆದೇಶ ಇದೆ, ಏನು ಕಾಯಂ ನೌಕರ ಕೆಲಸ ಮಾಡ್ತಾನೆ ಆ ಹೊರಗುತ್ತಿಗೆ ನೌಕರನು ಅದೇ ವರ್ಕು, ಅದೇ ಕೆಲಸ, ಅದೇ ಸಮಯ, ಅದನ್ನೇ ಅನುಸರಿಸಿ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡ್ತದೆ ಸ್ಪಷ್ಟವಾಗಿ. ನಾವೇನು ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ನೌಕರು, ಪೌರ ಕಾರ್ಮಿಕರು, ಸ್ವಚ್ಛತೆಗಾರರ ಬಾಳಲ್ಲಿ ನೀವು ಸರ್ಕಾರ ಏನು ಆದೇಶ ಮಾಡ್ತೀವಿ ಹೊಸ ವೇತನ ಪರಿಷ್ಕರಣೆಯನ್ನು ಅದು ಜಾರಿಗೊಳಿಸಬೇಕು. ಹಾಗೆ ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕ ಸಂಘದ ರಾಜ್ಯಾಧ್ಯಕ್ಷ ಸಾಕಲ್ವ, ಏನು ಕನಿಷ್ಠ ವೇತನ ಪರಿಷ್ಕರಣೆ ಮಾಡಿ ಏನು ಜಾರಿ ಮಾಡಿದೆ ಅದನ್ನು ಯಥಾವತ್ತಾಗಿ ನೌಕರರಿಗೆ ಜಾರಿ ಮಾಡಿ ನೌಕರರಿಗೆ ಸಂಬಳ ಸಿಗೋ ಥರ ಆಗಬೇಕು. ನೋಡಿ ಸರ್, ಇಲ್ಲಿ ಎಲ್ಲ ಸರ್